ನಮಸ್ಕಾರ ವೀಕ್ಷಕರೇ. ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಚಾರ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಅದೇನೆಂದ್ರೆ ಅಟಲ್ ಸೇತುವೆಯಲ್ಲಿ ಬಿರುಕು ಬಿಟ್ಟಿದೆ ಅನ್ನೋದು. ಇದಕ್ಕೆ ತಕ್ಕಂತೆ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ದು, ಸಾಮಾಜಿಕ ಜಾಲತಾಣದಲ್ಲಿ ಜನರು ಮೋದಿ ಸರ್ಕಾರವನ್ನ ತೆಗಳುವುದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅಟಲ್ ಸೇತುವೆಯನ್ನ ಹಾಡಿ ಹೊಗಳಿದ್ದ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧವೂ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಇದಾದ ಕೆಲ ಹೊತ್ತಲ್ಲೇ ಇನ್ನೊಂದು ವಿಚಾರ ಬೆಳಕಿಗೆ ಬರುತ್ತೆ. ಅದೇನು ಅಂದ್ರೆ ಬಿರುಕು ಬಿಟ್ಟಿರೋದು ಅಟಲ್ ಸೇತುವೆ ಅಲ್ಲ, ಅದರ ಪಕ್ಕದಲ್ಲಿದ್ದ ಸರ್ವಿಸ್ ರೋಡ್ ಅನ್ನೋದು. ಈಗ ಎಲ್ಲರ ದೃಷ್ಟಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳತ್ತ ನೆಟ್ಟಿದೆ. ಸುಳ್ಳು ಸುದ್ದಿ ಹರಡಿಸಿ ಸಿಕ್ಕಿಬಿದ್ದಿರೋ ಕೈಪಡೆಗೆ ಜನರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಅಂದಹಾಗೆ ಇದೊಂದೇ ವಿಚಾರ ಅಲ್ಲದೆ ಕಾಂಗ್ರೆಸ್ ಸಾಕಷ್ಟು ವಿಚಾರಗಳಲ್ಲಿ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದು ಅದೆಲ್ಲವೂ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹಾಗಿದ್ರೆ ಬಿರುಕು ಬಿಟ್ಟ ರಸ್ತೆ ಯಾವುದು? ಅಟಲ್ ಸೇತುವೆ ಹೇಗಿದೆ? ಅದಕ್ಕೆ ಖರ್ಚಾದ ವೆಚ್ಚವೆಷ್ಟು? ಏನಿದು ಕಾಂಗ್ರೆಸ್ನ ಹೊಸ ಪ್ರೊಪಗಾಂಡ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಟಲ್ ಸೇತುವೆ ಮೋದಿ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಅಭಿವೃದ್ಧಿ ಕಾರ್ಯಗಳಲ್ಲಿ ಇದು ಕೂಡ ಒಂದು. ಎಲೆಕ್ಷನ್ ಟೈಮ್ನಲ್ಲಂತೂ ಅಟಲ್ ಸೇತುವೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಅದಕ್ಕೆ ಕಾರಣ ಖ್ಯಾತ ನಟಿ ರಶ್ಮಿಕಾ ಮಂದಣ್ಣ. ಆಕೆ ಪ್ರಮೋಟ್ ಮಾಡ್ತಾ ಇದ್ದ ಹಾಗೆ ಕಾಂಗ್ರೆಸ್ ನಾಯಕರು ಹಾಗೂ ಕಾಂಗ್ರೆಸ್ ಅಭಿಮಾನಿಗಳು, ಮೋದಿ ವಿರೋಧಿಗಳು, ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರೆಲ್ಲರೂ ರೊಚ್ಚಿಗೆದ್ದಿದ್ರು. ರಶ್ಮಿಕಾ ವಿರುದ್ಧ ಕಿಡಿಕಾರಿದ್ರು. ಅದೆಲ್ಲ ತಣ್ಣಗಾಗಿತ್ತು ಅನ್ನುವಾಗ ಈಗ ಮತ್ತೆ ಅಟಲ್ ಸೇತುವೆ ಮುನ್ನೆಲೆಗೆ ಬಂದಿದೆ. ಸೇತುವೆ ಮೇಲೆ ಬಿರುಕು ಬಿಟ್ಟಿದೆ ಅನ್ನೋ ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುವುದಕ್ಕೆ ಶುರುವಾಗಿವೆ. ಕೇವಲ 5 ತಿಂಗಳ ಹಿಂದಷ್ಟೇ ಉದ್ಘಾಟನೆಗೊಂಡಿದ್ದ ದೇಶದ ಅತಿ ಉದ್ದದ ಸಿ ಬ್ರಿಡ್ಜ್ ಎಂದು ಖ್ಯಾತಿ ಗಳಿಸಿದ ಮುಂಬೈನ ಸೆವರಿ ಮತ್ತು ರಾಯಗಢ ಜಿಲ್ಲೆಯ ನವಾಶೆವಾ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಅಟಲ್ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. 17,840 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಸಿ ಬ್ರಿಡ್ಜ್ ನಲ್ಲಿ ಲೋಕಾರ್ಪಣೆಯಾದ ಕೇವಲ 5 ತಿಂಗಳೊಳಗೆ ಬಿರುಕು ಕಾಣಿಸಿಕೊಂಡಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಇದರ ಫೋಟೋಗಳನ್ನೆಲ್ಲ ಏಕಕಾಲಕ್ಕೆ ಶೇರ್ ಮಾಡೋ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿತ್ತು. ಈ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ, ಇದು ಮೋದಿ ಸರ್ಕಾರದ ವೈಫಲ್ಯ ಅಂತ ಬಿಂಬಿಸೋದಕ್ಕೆ ಶುರು ಮಾಡ್ತಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧ್ಯಕ್ಷ ನಾನಾ ಪಟೋಲೆ ಅಟಲ್ ಸೇತುವೆಗೆ ಭೇಟಿ ನೀಡಿ ಬಿರುಕನ್ನ ಪರಿಶೀಲಿಸಿದ್ದಾರೆ. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡುವ ಅವರು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾರೆ. ಇಡೀ ರಾಜ್ಯದಲ್ಲೇ ಭಾರಿ ಭ್ರಷ್ಟಾಚಾರ ಇದೆ, ನಾವು ಇದಕ್ಕೆ ಬೇಕಾದಷ್ಟು ಉದಾಹರಣೆಯನ್ನ ವಿಧಾನಸಭೆಯಲ್ಲಿ ನೀಡಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಪಕ್ಷಾತೀತವಾಗಿ ದೇಶದ ಜನರು ಮೆಚ್ಚಿಕೊಂಡಿದ್ರು. ಆದ್ರೆ ಬಿಜೆಪಿ ಅವರ ಹೆಸರಿನಲ್ಲೂ ಭ್ರಷ್ಟಾಚಾರ ಮಾಡೋದಕ್ಕೆ ಹೇಸ್ತಾ ಇಲ್ಲ. ಮಹಾರಾಷ್ಟ್ರ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರ ಎಟಿಎಂ ಆಗ್ತಾ ಇದೆ. ಹೀಗಾಗಿ ಮಹಾರಾಷ್ಟ್ರದ ವಿರುದ್ಧ ಸುಳ್ಳೆ ಹೊಗಳಿಕೆ ಮಾಡ್ತಿದ್ದಾರೆ ಅಂತ ನಾನಾ ಪಟೋಲೆ ಆರೋಪ ಮಾಡ್ತಾರೆ. ಈ ಆರೋಪಗಳು ಜೋರಾಗ್ತಾ ಇದ್ದ ಹೊತ್ತಲ್ಲೇ ಅಟಲ್ ಸೇತುವೆ ನಿರ್ಮಾಣದ ವಿಚಾರಗಳು ಹಾಗೂ ಅದರ ವಿಶೇಷತೆಗಳು ಕೂಡ ಸದ್ದು ಮಾಡೋಕೆ ಶುರುವಾಗುತ್ತೆ. MTHL ಎಂದು ಕರೆಯಲಾಗುವ ಈ ಸೇತುವೆ ಯೋಜನೆ 21.8 ಕಿಲೋಮೀಟರ್ ಉದ್ದದ ಸಮುದ್ರ ಸೇತುವೆ ಆಗಿದ್ದು ಅಂದಾಜು 17,843 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. 2023ರ ಡಿಸೆಂಬರ್ 25ರಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯಂದು ಇದು ಉದ್ಘಾಟನೆ ಆಗಬೇಕಿತ್ತು. ಆದರೆ ಸೇತುವೆ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಆಗದೇ ಇದ್ದ ಕಾರಣ ದಿನಾಂಕವನ್ನ ಮುಂದೂಡಲಾಗಿತ್ತು. ಇದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿದೆ. ಸಮುದ್ರದ ಮೇಲೆ 16.5 ಕಿಲೋಮೀಟರ್ ಹಾಗೂ ಉಳಿದ 5.5 ಕಿಲೋಮೀಟರ್ ಮಾರ್ಗ ಭೂಮಿ ಮೇಲಿದೆ. ಅಟಲ್ ಸೇತು ಅಂತ ಕರೆಸಿಕೊಳ್ಳೋ ಈ ಸೇತುವೆ ನವಿ ಮುಂಬೈ ತುದಿಯಲ್ಲಿರೋ ರಾಷ್ಟ್ರೀಯ ಹೆದ್ದಾರಿ 4B ಯಲ್ಲಿ ಸೆವರಿ, ಶಿವಾಜಿನಗರ, ಜೆಸ್ಸಿ ಮತ್ತು ಚಿರ್ಲೆಯಲ್ಲಿ ಇಂಟರ್ಚೇಂಜ್ ಗಳನ್ನ ಹೊಂದಿರುತ್ತೆ. ಇದು ರಾಜ್ಯದ 2 ದೊಡ್ಡ ನಗರಗಳಾದ ಮುಂಬೈ ಹಾಗೂ ಪುಣೆಗೆ ಸಂಪರ್ಕಿಸುವ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇಗೆ ಲಿಂಕ್ ಆಗಿಯೂ ಸಂಪರ್ಕವನ್ನ ಕಲ್ಪಿಸುತ್ತೆ. ಇಂಥ ಸೇತುವೆಯಲ್ಲಿ ಬಿರುಕು ಬಂದಿದೆ ಅಂದ ಕ್ಷಣ ಎಲ್ಲರೂ ಮೋದಿ ಸರ್ಕಾರದ ಮೇಲೆ ಅಸಮಾಧಾನವನ್ನ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಕಾಂಗ್ರೆಸ್ ಮೇಲಿಂದ ಮೇಲೆ ಆರೋಪ ಮಾಡ್ತಾ ಇದ್ದ ಹೊತ್ತಲ್ಲಿ ಅಲ್ಲಿಗೆ ಅಧಿಕಾರಿಗಳು ವಿಸಿಟ್ ಕೊಡ್ತಾರೆ. ಆಗ್ಲೇ ನೋಡಿ ಅಸಲಿ ವಿಚಾರ ಗೊತ್ತಾಗೋದು. ನಿಜ ವಿಚಾರ ಏನಂದ್ರೆ ಅಟಲ್ ಸೇತುವೆಯಲ್ಲಿ ಯಾವುದೇ ಬಿರುಕು ಬಿಟ್ಟಿರೋದಿಲ್ಲ. ಅಟಲ್ ಸೇತುವೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಬಿರುಕು ಕಂಡು ಬಂದಿರೋದನ್ನ ಮುಂಬೈ ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಪಷ್ಟಪಡಿಸುತ್ತಾರೆ. ಅಟಲ್ ಸೇತುವೆಯಲ್ಲಿ ಯಾವುದೇ ರೀತಿಯ ಬಿರುಕು ಬಂದಿಲ್ಲ, ಆದ್ರೆ ಪಕ್ಕದ ರಸ್ತೆಯಲ್ಲಿ ಬಂದಿರೋ ಬಿರುಕನ್ನ ತೋರಿಸಿ ಅಟಲ್ ಸೇತುವೆ ಅಂತ ಬಿಂಬಿಸಲಾಗ್ತಾ ಇದೆ. ದಯವಿಟ್ಟು ಯಾವುದೇ ರೀತಿಯ ವದಂತಿಗಳಿಗೆ ಕಿವಿ ಕೊಡಬೇಡಿ ಹಾಗೂ ವದಂತಿಗಳನ್ನ ಹರಡಿಸಬೇಡಿ ಅಂತ ಸ್ಪಷ್ಟನೆ ನೀಡ್ತಾರೆ. ಅಲ್ಲದೆ ಪಕ್ಕದ ರಸ್ತೆಯಲ್ಲಿ ಕಂಡು ಬಂದಿರೋ ಬಿರುಕಿನಿಂದ ಸೇತುವೆಗೂ ಯಾವುದೇ ಅಪಾಯ ಇಲ್ಲ ಅಥವಾ ಅಲ್ಲಿ ಸಂಚರಿಸೋದಕ್ಕೂ ಯಾವುದೇ ಅಪಾಯ ಇಲ್ಲ ಅನ್ನೋದನ್ನ ತಿಳಿಸ್ತಾರೆ. ಇದರ ಬೆನ್ನಲ್ಲೇ ಕಾರ್ಮಿಕರನ್ನ ಕರೆಸಿ ಟಾರ್ ಹಾಕಿ ಬಿರುಕನ್ನ ಮುಚ್ಚಿಸೋ ಕೆಲಸಗಳು ನಡೆಯುತ್ತೆ.
ಅಸಲಿ ವಿಚಾರ ಜನರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಎಲ್ಲರೂ ಕೈ ನಾಯಕರತ್ತ ನೋಡ್ತಾರೆ. ಹೌದು, ಕಾಂಗ್ರೆಸ್ ಕಡೆಯಿಂದ ಇಂಥ ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇರೋದು ಇದೇ ಮೊದಲೇನಲ್ಲ ಅನ್ನೋದು ಭಾರತೀಯರಿಗೆ ಗೊತ್ತಾಗಿದೆ. ಎಷ್ಟೋ ಫೇಕ್ ನ್ಯೂಸ್ಗಳಲ್ಲಿ ಅಟಲ್ ಸೇತುವೆ ವಿಚಾರ ಕೂಡ ಒಂದು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಅಟಲ್ ಸೇತುವೆ ಬಗ್ಗೆ ಮಾತನಾಡಿದಾಗ ಬಹುತೇಕ ಭಾರತೀಯರು ಅಭಿವೃದ್ಧಿಯನ್ನ ಹೊಗಳೋದ್ರಲ್ಲಿ ತಪ್ಪೇನಿದೆ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು. ಅಲ್ಲದೆ ಮೋದಿ ಸರ್ಕಾರವನ್ನ ಬೈಯಲೇಬೇಕು ಅನ್ನೋ ಉದ್ದೇಶದಿಂದ ಬೈಯೋ ಬದಲು ನಿಜವಾಗಿಯೂ ಅವರ ವೈಫಲ್ಯಗಳನ್ನ ಜನರ ಮುಂದೆ ತನ್ನಿ ಅನ್ನೋ ಕಿವಿ ಮಾತನ್ನ ಕೂಡ ಹೇಳಿದ್ರು. ಆದರೆ ಅಟಲ್ ಸೇತುವೆ ವಿಚಾರದಲ್ಲಿ ಆಗಿದ್ದ ಹಿನ್ನಡೆ ಕಾಂಗ್ರೆಸ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಸಿಕ್ಕಿದ್ದೇ ಚಾನ್ಸ್ ಅಂತ ಪಕ್ಕದ ರಸ್ತೆಯಲ್ಲಿ ಬಿದ್ದ ಬಿರುಕನ್ನ ಅಟಲ್ ಸೇತುವೆಯಲ್ಲೇ ಬಿರುಕಾಗಿದೆ ಅಂತ ನಂಬಿಸೋಕೆ ಹೋಗಿ ಮತ್ತೆ ಜನರ ಮುಂದೆ ಬೆತ್ತಲಾಗಿದೆ ಅಂತ ಚರ್ಚೆಗಳು ನಡೀತಾ ಇವೆ. ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡೋ ವಿಚಾರಗಳನ್ನ ನಂಬೋವನ್ನ ಸಾಕಷ್ಟು ಬಾರಿ ಯೋಚಿಸಬೇಕು ಅನ್ನೋ ಪಾಠವನ್ನ ಜನರು ಮತ್ತೊಮ್ಮೆ ಕಲಿತಂತಾಗಿದೆ. ನಾವಾಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ಆಗಾಗ ಫೇಕ್ ನ್ಯೂಸ್ಗಳನ್ನ ಹರಡಿಸ್ತಾ ಇರುತ್ತೆ ಅನ್ನೋದು ಬಹಳ ಹಿಂದೆ ಬೇಡ, 2 ದಿನಗಳ ಹಿಂದೆ ಒಂದು ವಿಚಾರ ಎಕ್ಸ್ ನಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇತ್ತು. ಅದೇನಂದ್ರೆ ಬ್ರಾಹ್ಮಿನ್ಸ್ ಬರ್ಟ್ ನಳಂದ ಅಂತ, ಅಂದ್ರೆ ನಳಂದ ವಿಶ್ವವಿದ್ಯಾಲಯವನ್ನ ಸುಟ್ಟಿದ್ದು ಬ್ರಾಹ್ಮಣರು ಅನ್ನೋದು. ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಸುದ್ದಿ ಹರಿದಾಡಿದಾಗ ಭಾರತೀಯರೆಲ್ಲರೂ ಇದರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ನಳಂದ ವಿಶ್ವವಿದ್ಯಾಲಯವನ್ನ ಸುಟ್ಟಿದ್ದು ಬಕ್ತಿಯಾರ್ ಖಿಲ್ಜಿ ಅನ್ನೋದು ಭಾರತೀಯರಿಗೆ ಗೊತ್ತಿದೆ. ಈ ವಿಚಾರ ಇತಿಹಾಸದಲ್ಲೂ ದಾಖಲಾಗಿದೆ. ಬಕ್ತಿಯಾರ್ ಖಿಲ್ಜಿ ಎಲ್ಲಿಂದ ಬಂದ, ಯಾವ ಕಾರಣಕ್ಕೆ ನಳಂದ ಯೂನಿವರ್ಸಿಟಿಯನ್ನ ಸುಟ್ಟ, ಎಷ್ಟು ದಿನಗಳ ಕಾಲ ನಳಂದ ಲೈಬ್ರರಿ ಹೊತ್ತಿ ಉರಿದಿತ್ತು, ಇದೆಲ್ಲವೂ ಕೂಡ ಪುಸ್ತಕಗಳಲ್ಲಿ ದಾಖಲಾಗಿದೆ. ಈ ವಿಚಾರವನ್ನ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ್ವಿ. ಆದರೆ ಮೋದಿ ಮತ್ತೊಮ್ಮೆ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಚಾಲನೆ ಕೊಟ್ಟಿದ್ದೇ ತಡ ಇಂಥದ್ದೊಂದು ವಿಚಾರ ಟ್ರೆಂಡ್ ಆಗೋದಕ್ಕೆ ಶುರುವಾಯಿತು. ಆದ್ರೆ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಭಾರತೀಯರು ಅನುಮಾನ ಪಟ್ಟಿದ್ದು ಕಾಂಗ್ರೆಸ್ ಮೇಲೆ. ಯಾಕಂದ್ರೆ ನಳಂದ ಸುಟ್ಟವರ ಸಮುದಾಯ ತಮ್ಮ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಹಿಂದೂಗಳನ್ನ ಡಿವೈಡ್ ಮಾಡೋಣ, ಏನಿಲ್ಲ ಅಂದ್ರೂ ಇಂಥ ವಿಚಾರ ಹರಿಬಿಟ್ಟು ಗೊಂದಲ ಸೃಷ್ಟಿಸೋ ಕಾರಣಕ್ಕೆ ಈ ರೀತಿ ಮಾಡಲಾಗಿದೆ ಅಂತ ಚರ್ಚೆಗಳು ನಡೆದ್ವು. ಇನ್ನು ಕಳೆದ ಕೆಲ ವರ್ಷಗಳಲ್ಲಿ ನೋಡಿದ್ರೆ CAA, NRC, ಕೃಷಿ ಕಾಯ್ದೆ, UCC ಹೀಗೆ ಮೋದಿ ಸರ್ಕಾರ ಭಾರತದ ಅಭಿವೃದ್ಧಿ ಹಾಗೂ ಭಾರತೀಯರ ಹಿತದೃಷ್ಟಿಗೆ ಯಾವ ಕಾನೂನನ್ನ ತಂದ್ರೂ ಅದಕ್ಕೆ ಮೊದಲು ಅಪಸ್ವರ ಎತ್ತೋದು ಕಾಂಗ್ರೆಸ್ನವರೇ. ಈ ಕಾಯ್ದೆ ಬಂದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ತಮ್ಮ ವೋಟ್ ಬ್ಯಾಂಕ್ ಅನ್ನ ಬೀದಿಗೆ ಕರೆಸಿ ರಂಪ ಮಾಡ್ತಾ ಇರೋದಕ್ಕೆ ನಿದರ್ಶನಗಳು ಇವೆ, ಬಲವಾದ ಆರೋಪಗಳು ಇವೆ. ದುರಂತ ಏನಂದ್ರೆ ತಮ್ಮ ರಾಜಕೀಯಕ್ಕಾಗಿ ಹೊರ ಜಗತ್ತಿಗೆ ಭಾರತವನ್ನ ಕೆಟ್ಟ ರೀತಿಯಲ್ಲಿ ಕಾಣಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿರೋದು ಆಗಾಗ ಸಾಬೀತಾಗ್ತಾ ಬಂದಿದೆ. ಈಗ ಮತ್ತೊಮ್ಮೆ ಅಟಲ್ ಸೇತುವೆ ವಿಚಾರದಲ್ಲಿ ಸುಳ್ಳು ಹರಡಿಸುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮಸಿ ಬಳಿಯೋ ಯತ್ನ ಮಾಡಿತ್ತು. ಆದ್ರೆ ವೋಟ್ ಮಾಡದೇ ಇದ್ರೂ ವಾಸ್ತವ ಏನು ಅಂತ ಗೊತ್ತಿರೋ ಜನರು ಕಾಂಗ್ರೆಸ್ನ ಈ ಕೃತ್ಯದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಒಟ್ನಲ್ಲಿ ನಿಜವಾದ ತಪ್ಪನ್ನ ಹುಡುಕೋದನ್ನ ಬಿಟ್ಟು ಸುಳ್ಳು ಹರಡಿಸೋ ಕೆಲಸ ಮಾಡಿ ಕಾಂಗ್ರೆಸ್ ನಂಬಿಕೆಯನ್ನ ಕಳೆದುಕೊಳ್ತಾ ಇದೆ. ಆದ್ರೆ ಯಾರು ನಂಬಲಿ ಬಿಡ್ಲಿ, ತಮಗೆ ವೋಟ್ ಹಾಕುವವರು ಮಾತ್ರ ಎಂದೆಂದಿಗೂ ಜೊತೆ ಇದ್ದೇ ಇರ್ತಾರೆ, ತಪ್ಪದೆ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆ ಕೈಗೆ ಇರೋದ್ರಿಂದ ಇಂಥ ಕೆಲಸಗಳನ್ನ ಮಾಡ್ತಿದೆ ಅನ್ನೋದು ಜನರ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.